ನಾವು ಹೋಗಿದ್ವಿ ಲಾಲ್ಬಾಗ್ ಕಡೆ. ಯಾಕಂದರೆ ನನ್ನ ಫೇವ್ರೆಟ್ ಕವಿಯಾದ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಹೂಗಳಿಂದ ಟ್ರಿಬ್ಯೂಟ್ ಕೊಡಲಾಗಿತ್ತು. ತುಂಬ ಚೆನ್ನಾಗಿ ಮಾಡಿದರು. ಪೂಜಂತೆ ಯಾರು ಗೊತ್ತಿಲ್ಲ ಹೇಳಿ, ಎಷ್ಟೋ ಯುವಕರಿಗೆ ಸ್ಫೂರ್ತಿ ಇವರು. ಇವರ ಸರಳ ಸುಂದರ ಬದುಕು ಎಲ್ರಿಗೂ ಪ್ರೇರಣೆಯಾಗಿದೆ. ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದ್ದು ಬೇರೆ ಬುಕ್ಗಳಿಂದ ಆದರೂ ನನಗೆ ಓದಿನ ಹುಚ್ಚಿಡಿಸಿದ್ದು ಇವ್ರ ಪುಸ್ತಕಗಳೇ. ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ದಿಕ್ಕನ್ನೇ ತೋರಿಸಿದರು. ಇವರ ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ, ಪಾಕಕ್ರಾಂತಿ, ಕರ್ವಾಲೋ ಅಂತೂ ಮಸ್ತು ಬುಕ್ಕು. ಅದೊಂಥರ ವಿಸ್ಮಯ ಲೋಕ. ಓದೋರ್ಗೆ ಗೊತ್ತಿರುತ್ತೆ ಅದರ ಅನುಭವ ಹೇಗಿರುತ್ತೆ ಅಂತ. ಇವ್ರಿಗೆ ಪರಿಸರದ ಬಗ್ಗೆ ಇದ್ದ ಪ್ರೀತಿ ಕಾಳಜಿನ ನಾವು ನೋಡಿ ಕಲಿಬೇಕಾಗಿರೋದು ತುಂಬ ಇದೆ. ಏನೇ ಹೇಳಿದ್ರು ಕನ್ನಡಕ್ಕೊಬ್ಬರೇ ತೇಜಸ್ವಿ. ಇವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಇದೆ. ಹಂಗೆ ದಿನಗಟ್ಟಲೆ ಕೂತು ಮಾತಾಡಲೂಬಹುದು ಕೂಡ. ಸರಿ, ಮತ್ತೆ ಸಿಗೋಣ.